ಬ್ಯಾಂಬೂ ಸರ ಹಾಕಿ ನಮ್ಮೆಲ್ಲರನ್ನೂ ಅವರು ವೆಲ್ಕಮ್ ಮಾಡಿದ್ರು. ನಮ್ಮ ಪುಟಾಣಿ ಗ್ರಂಥ್ ಫುಲ್ ಖುಷಿಯಾಗ್ಬಿಟ್ಟ. ಇವತ್ತು ನಾವು ತಾಜ್ ವೈನಾಡಿಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ನೋಡೋಣ ನಮ್ಮ ಲಕ್ಸುರಿ ವಿಲ್ಲಾ ಹೇಗಿದೆ ಅಂತ ನೋಡೋಣ. ಬನ್ನಿ ನೋಡಿ, ನಮ್ಮ ಗ್ರಂಥ್ ಹತ್ರ ಇದೆ. ಇದು ಮರದ ಕೀ ಇದೆ. ಯೂಶಲಾಗಿ ಎಲ್ಲ ಕಡೆ ಪ್ಲಾಸ್ಟಿಕ್ ಕೀ ಇರುತ್ತೆ, ಸೊ ವುಡನ್ ಕೀ ಇದು. ಬನ್ನಿ, ಇಟ್ಸ್ ಆರ್ ರೂಮ್ 112. ವಾವ್, ಕ್ರೇಜಿ. ಇವತ್ತು ನಮ್ಮ ಮನೆಯವ್ರ ಬರ್ಡೇ ಇರೋದ್ರಿಂದ ನಾನು ಆಲ್ರೆಡಿ ರೆಸಾರ್ಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡಿ ಅಂತ. ಸೊ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಬರ್ತಡೇ ಯಾರ್ದಾದ್ರೂ ಆಗಿರಲಿ, ಆದರೆ ಕೇಕ್ ಕಟಿಂಗ್ ಮಾತ್ರ ನನ್ನ ಮಗನೇ ಮಾಡೋದು. ಬನ್ನಿ ನಮ್ಮ ವಾಶ್ರೂಮ್ಸ್ ಹೇಗಿದೆ ನೋಡೋಣ. ವಾವ್, ರಂಜನ್ ಖುಷಿ ಆಗುತ್ತೆ. ವಾವ್, ಕ್ರೇಜಿ. ಇಂದ ಬ್ಯಾಕ್ ಡ್ರಾಪ್ ಹೇಗಿದೆ. ವಾವ್, ಬೆಟ್ಟ ಗುಡ್ಡ ನದಿ ಕಾಡು, ಅಬ್ಬಬ್ಬಾ ಕಣ್ಣಿಗಂತೂ ಹಬ್ಬ. ನೇಚರ್ ಲವರ್ಸ್ಗೆ ಈ ಜಾಗ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಿಯ ಸ್ಪಾ ಅಂತೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ವಿವಾಹ ಭೋಜನವಿದು, ಆಹಾ, ಈ ಸಾಂಗ್ ನನಗೆ ನೆನಪಾಗೋಯ್ತಪ್ಪ. ಫುಡ್ ನೋಡಿ ಎಲ್ಲ ವೆರೈಟೀಸು ಇತ್ತು. ಪೂರಿ ಅಂತೆ, ದೋಸೆ, ಆಮ್ಲೆಟ್, ಅಬ್ಬಬ್ಬಾ. ಈ ನೇಚರ್ ಮಧ್ಯೆ ಈ ರೀತಿ ಬ್ರೇಕ್ಫಾಸ್ಟ್ ಮಾಡಿ ಮನ್ಸಂತೂ ಫುಲ್ ಖುಷಿಯಾಗೋಯ್ತು. ಇದು ಇವರ ಕೇರಳ ಸ್ಟೈಲ್ ಲಂಚ್ ಆಗಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ವೆರೈಟಿ ಆಫ್ ಪಲ್ಯ, ಗೊಜ್ಜು, ಹಪ್ಪಳ ಎಲ್ಲ ತಿಂತ ಹಬ್ಬ ಹೊಟ್ಟೆ ತುಂಬೋಯ್ತು. ಫುಲ್ ಮಜಾ ಮಾಡಿ ನಾವು ಮನೆಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಬಾಯ್ ಬಾಯ್.